ಸೊ ಇವಾಗ ವಿವೇಕ್ ಅವ್ರು ಸೋತಿದ್ದಾರೆ, ಅದಕ್ಕೋಸ್ಕರ ಅಲ್ಲ ವಿಶಾಲ್ ಅವರು ಸೋತಿದ್ದಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಇನ್ನೊಂದು ಅವಕಾಶ ಕೊಡೋಣ ಅಂತ. ನಿಮಗೆ ಗೊತ್ತಲ್ಲ ಆಲ್ರೆಡಿ ನಾನು ಸಾಫ್ಟ್ ಹಾರ್ಟೆಡು, ಸಿಕ್ಕಾಪಟ್ಟೆ ಏನಂತಾರೆ ಮನ್ಸು, ಫೀಲಿಂಗ್, ದೊಡ್ಡ ಮನಸ್ಸು ಅಂತ ಜನ ಹೇಳ್ತಾರೆ, ನಾನೇನು ಹೇಳಲ್ಲ, ಅದು ಬಿಲ್ಡಪ್ ಆಗೋದು ನಾನು ಹೇಳಿದರೆ. ಸೊ ಅದಕ್ಕೋಸ್ಕರ ಇವರಿಗೆ 1 ನಿಮಿಷದಲ್ಲಿ 1 ಕಪ್ ಐಸ್ ತಿನ್ಬೇಕು, ಅದೇ ಚಾಲೆಂಜ್. ಇದೆಲ್ಲ ಪಕ್ಕ ಮಾಡ್ತೀನಿ ಬ್ರೋ. ಸೊ ಇದು ನಿಮಗೇನು ಅನಿಸ್ತಿದೆ? ಈ ಚಾಲೆಂಜ್ನ ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡ್ತೀನಿ ಅಂತ ಅನ್ನಿಸ್ತಿದೆ. ನನ್ನ ಮೇಲೆ ನನಗೆ 100% ಕಾನ್ಫಿಡೆನ್ಸ್ ಇದೆ. 100% ಕಾನ್ಫಿಡೆನ್ಸ್ ಇದೆ ಅವರಿಗೆ. ಬನ್ನಿ ನೋಡೋಣ 100% ಕಾನ್ಫಿಡೆನ್ಸು ಎಷ್ಟು ಲೀಟರ್ ಸಿಗುತ್ತೆ ಅಂತ ನೋಡಿ. ಸಾಗರ್ ಐಸ್ ಕ್ರೀಮ್ ಅಂತ ಶಿಕಾರಿಪುರದಲ್ಲಿ ಇವ್ರದೇ ಫಸ್ಟ್ ಚಾಲೆಂಜ್ ಮಾಡೋದು. ಇವಾಗ ನಾವು ಇವರೇ ತಿನ್ಬೇಕಾಗಿರೋದು. ಬನ್ನಿ ಅವ್ರ ಹತ್ರ ಐಸ್ ಕ್ರೀಮ್ ಇಸ್ಕೋಣ. ಅಣ್ಣ ಅದು 20 ರೂಪಾಯಿದು ಐಸ್ ಕ್ರೀಮ್ ಕೊಡೋಣ, ಇವನು ಗೆಲ್ಬೇಕಂತೆ. 1 ನಿಮಿಷ ಟೈಮ್ ಕೊಟ್ಟಿದ್ದೀವಲ್ಲ. ಹೌದೌದು, 10 ರೂಪೀಸ್ ಇದು ಕೊಡಿ ಅಣ್ಣ, 20 ರೂಪಾಯಿ. ಅದೇ ಕಪ್ ಐಸ್ ಅಂದರೆ ಅದೇ. ಯಾವ್ದು ಬೇಕು ಫ್ಲೇವರ್? ಇದು ಕೊಡಿ ಅಣ್ಣ, ವೆನಿಲಾ ಇದೆಯಾ? ಸೊ ಕೊಡ್ತಿದ್ದಾರೆ ಐಸ್ ಕ್ರೀಮು. ಬನ್ನಿ. ಫುಲ್ ಕಾನ್ಫಿಡೆಂಟಿಂದ ಹೇಳಿದ್ದಾರೆ ಇವರು, ನಾನು 1 ನಿಮಿಷದಲ್ಲಿ ಆರಾಮಾಗಿ ತಿನ್ಬಿಡ್ತೀನಿ ಅಂತ. ನಾನು ಎಲ್ಲೋ 10 ರೂಪಾಯಿ ಕಪ್ ಐಸ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ 20 ರೂಪಾಯಿ ಕೊಟ್ಟು ಲಾಕ್ ಮಾಡಿದ್ದಾರೆ. ಆದರೂ ಬಿಡಲ್ಲ, ಮುಗಿಸ್ತೀನಿ. 1 ನಿಮಿಷದಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ? ಯಾರು ತಮ್ಮ ನೀವು ಮೊದಲೇ? ಅದೇ ಯಾರು ತಮ್ಮ ನಾನು. ಸೊ ಇನ್ನೂ ಸ್ಟಾರ್ಟ್ ಮಾಡ್ತೀನಿ. 1 ನಿಮಿಷ ಸೆಟ್ ಮಾಡಿದ್ದೀವಿ, ಇವಾಗ ಸ್ಟಾರ್ಟ್ ಮಾಡ್ತೀವಿ. ರೆಡಿ, 3, 2, 1 ಸ್ಟಾರ್ಟ್. 1 ನಿಮಿಷ ಟೈಮ್ ಇದೆ ಇವ್ರ ಹತ್ರ. ನೋಡಿ ಹೆಂಗೆ ತಿಂತಾರೆ ನೋಡೋಣ. ಅಲ್ಲಿ ತೋರಿಸಿ, ಅಲ್ಲಿ ತೋರಿಸಿ, ಈ ಕಡೆ ಬನ್ನಿ. ನೋಡ್ತಾ ಇದೆ ಟೈಮ್. ಸೊ ಆಲ್ಮೋಸ್ಟ್ ಖಾಲಿ ಆಗಿದೆ ಐಸ್ ಕ್ರೀಮ್, ಇನ್ನೇನು ಸ್ವಲ್ಪ ಇದೆ. ಈ ಚಾಲೆಂಜನ್ನು ಅವರು ಕಂಪ್ಲೀಟ್ ಮಾಡೋ ಎಲ್ಲ ಲಕ್ಷಣ ಕಾಣಿಸಿದ್ದಾವೆ. ಇನ್ನೂ ಟೈಮ್ ಇದೆ, ಪರವಾಗಿಲ್ಲ, ನಿಧಾನಕ್ಕೆ ತಿನ್ಬೋದು. ಈ ಥರ ನಾವು ವೇಟ್ ಮಾಡ್ತಾ ಇರ್ತೀವಿ. ಸೊ ಅಂತೂ ಇವರು ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಬಾಯಿ ಖಾಲಿ ಆಗಿರ್ಬೇಕು. ಖಾಲಿ ಆಗಿದೆ, ಖಾಲಿ ಆಗಿಲ್ಲ ಮಾಡಿ. ಇನ್ನ ಬಾಯಿ ಐಸ್ ಕ್ರೀಮ್ ಇದೆ, ಆಲ್ರೆಡಿ ಟೈಮ್ ಹೋಗ್ಬಿಟ್ಟಿದೆ. ಇಲ್ಲ ಇತ್ತು. ಸೊ ಲಾಸ್ಟು ಇನ್ನು 3 ಸೆಕೆಂಡ್ ಎಕ್ಸ್ಟ್ರಾ ಕೊಟ್ಟಿದ್ದರೆ ಅವ್ರು ಗೆದ್ದು ಬಿಡ್ತಿದ್ರು. ಸೊ 3 ಸೆಕೆಂಡಲ್ಲಿ ಸೋತಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ಈ ಐಸ್ ಕ್ರೀಮನ್ನು ಫ್ರೀಯಾಗಿ ಕೊಡಿಸಿದ್ವಿ ನಾವು. ಥ್ಯಾಂಕ್ ಯು. ಇವಾಗ ನೆಕ್ಸ್ಟ್ ಚಾಲೆಂಜ್ ಗಣೇಶ್ ಅವ್ರು ಮಾಡ್ತಾರೆ 1 ನಿಮಿಷದಲ್ಲಿ. ಇದಾಗಲ್ಲಪ್ಪ ನಿಜವಲ್ಲ ತಿನ್ನೋದು. ಇವಾಗ ಈ ಚಾಲೆಂಜ್ ಸ್ವೀಕರಿಸ್ತಿಲ್ಲಪ್ಪ. ಬೇಡ ಗಣೇಶ್ ಅವರು ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಬೇಡ ಅಂತ ಬ್ಯಾಕ್ಔಟ್ ಆಗ್ತಿದ್ದಾರೆ. ನೋಡಿ ಚಾಲೆಂಜ್ ಎಲ್ಲ ರೆಡಿಯಾಗಿದ್ದಾರೆ. ಇನ್ನೇನು ಟಂಟಡಾನ್ ತೆಗಿತಿದ್ದಾರೆ ಐಸ್ ಕ್ರೀಮ್ನ. ಸೊ ನಾವಿವಾಗ ಟೈಮರ್ ಸೆಟ್ ಮಾಡೋಣ. ಗಣೇಶ್ ಅವರಿಗೆ 1 ನಿಮಿಷ ಟೈಮ್ ಇದೆ. ಇಷ್ಟು 1 ನಿಮಿಷ ಇದೆ ನೋಡಿ. 3, 2, 1 ಸ್ಟಾರ್ಟ್. ಇವರು ಇಡೀ ಐಸ್ ಕ್ರೀಮ್ನೇ ಬಾಯಿಗೆ ಹಿಡ್ಕೊಂತಿದ್ದಾರೆ. ಇವರಿಗೆ ಸ್ಪೂನ್ ದೊಡ್ಡದು ಬೇಕಂತೆ. ಇವನು ಮೋಸ್ಟ್ಲಿ ಹಬೀಬಿ ತಮ್ಮ ಇರ್ಬೋದು, ನಮ್ಮ ತಮ್ಮ ಅಲ್ಲ ಅಂತ ನನಗೆ ಡೌಟ್ ಬರ್ತಿದೆ. ಯಾಕೆಂದರೆ ಇವನು ತಿಂತಾ ಇರೋ ಫಾಸ್ಟ್ ನೋಡಿದರೆ, ಅಲ್ಲಿ ನೋಡಿ, ಅಲ್ಲಿ ಮುದ್ದೆ ತಿನ್ನಂಗೆ ತಿಂತವನೆ. ಕೈಯೇ ಹಾಕಿ ತಿನ್ಬಿಟ್ಟ ಇವನು. ಅಲ್ಲಿ ಮುಖ ತೋರಿಸಿ ಅವನದು ಹೆಂಗಿದೆ ನೋಡಿ. ಓ ಮೈ ಗಾಡ್, ಇದು ಸ್ಪೀಡ್ ಅಂದರೆ. ಇವ್ರು ಪಕ್ಕ ಮುಗಿಸ್ತಾರೆ ಅಂತ. ಹಾಂ, ಇವರು ಪಕ್ಕ 100% ಕಂಪ್ಲೀಟ್ ಮಾಡ್ತಾರೆ ಅಂತ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸಿದ್ದಾವೆ. ಸೊ ಆಯಿತು, ಖಾಲಿ ಮಾಡಿ. ಓಕೆ, ಇವರು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇನ್ನು 8 ಸೆಕೆಂಡ್ ಬಾಕಿ ಇದೆ. ಚಾಲೆಂಜ್ ಕಂಪ್ಲೀಟ್ ಮಾಡೀನಿ. ಈಗ ಒನ್ ಆಫ್ ದ ಇಂಪಾಸಿಬಲ್ ಅಂಡ್ ಪಾಸಿಬಲ್ ಮಾಡೀನಿ ಫ್ರೆಂಡ್ಸ್. ಈಗ ನೋಡಬೇಕು ನಮ್ಮ ಹೋಸ್ಟ್ ಅವರು ಏನಂತಾರೆ ಅಂತ ನನ್ನ ಬಗ್ಗೆ. ನಿಜವಾಗ್ಲೂ ಕಠಿಣವಾಗಿತ್ತು ಫ್ರೆಂಡ್ಸ್, ಆದರೆ ನಾನು ಬಿಡಲಿಲ್ಲ, ಟ್ರೈ ಮಾಡಿದೆ. ಫಸ್ಟಿಗೆ ನಮ್ಮ ಅಣ್ಣ ಇವರು ನನಗೆ ಹೇಳಿ ಟ್ರೈ ಮಾಡೋಕ್ಕೆ. ಈಗ ಗೆದ್ದಿದ್ದೀನಿ ಫ್ರೆಂಡ್ಸ್. ಈಗ ನೋಡಬೇಕು ಏನಂತ. ಸೊ ನೀವು ನೋಡ್ತಾ ಇರ್ಬೋದು, ಇವರು
ಕಣ್ಣೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅಷ್ಟು ಕಷ್ಟಪಟ್ಟು ಚಾಲೆಂಜಲ್ಲಿ ಗೆದ್ದಿದ್ದಾರೆ. ಇದನ್ನು ನೆನೆ ನಾವು ಕಂಪ್ಲೀಟ್ ಮಾಡೋಕ್ಕಾಗಿದ್ದಿಲ್ಲ, ಇವ್ರು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವರಿಗೆ 50 ರೂಪೀಸ್ ಕೊಡ್ತೀವಿ ಇವಾಗ ನಾವು. ಕೊಡ್ರಿ ನಮ್ಮ ಹತ್ರ ಇವಾಗ ಚೇಂಜ್ ಇಲ್ಲ. ಇದು ಇವ್ರ ಹತ್ರ ದುಡ್ಡು ಕೊಡೋಣ. ಫ್ರೆಂಡ್ಸ್, ಇದು ಅದಕ್ಕೋಸ್ಕರ ಇಲ್ಲ, ಐಸ್ಕ್ರೀಮ್ ದುಡ್ಡು ಕೊಡ್ಬೇಕಲ್ಲ, ಬನ್ನಿ ಅಣ್ಣ ಚೇಂಜ್. ಓಕೆ ಥ್ಯಾಂಕ್ ಯು. A to Z ಕನ್ನಡ ಅಂತ ಇದೆ. ಸೊ ಇವರಿಗೆ ಈಗ 50 ರೂಪಾಯಿ ಕೊಡ್ತಾ ಇದ್ದೀವಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಕಷ್ಟಪಟ್ಟು ಅರ್ನ್ ಮಾಡೀನಿ. ಕಣ್ಣಲ್ಲಿ ನೀರು ಸುರಿಸಿ ಅರ್ನ್ ಮಾಡೀನಿ, ನೋಡ್ತಿರ್ಬೋದು. ಕಷ್ಟಪಟ್ಟಿರೋ ದುಡ್ಡು ಫ್ರೆಂಡ್ಸ್ ಇದು. ಸೊ ಸರಿ ನೋಡಿ 50 ರೂಪಾಯಿ ಇವ್ರು ಗೆದ್ದಿದ್ದಾರೆ. ಈ ಥರ ತಿಂತಾರೆ ಅಂತ ಅನ್ಕೊಂಡಿರ್ಲಿಲ್ಲ. 50 ರೂಪಾಯಿ ವೇಸ್ಟ್ ಆಯ್ತು, ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ನೋಡಿ ನಾವು ಚಾಲೆಂಜ್ ಮಾಡಿ ನಾವಿರೋದೇ ಇಂಪಾಸಿಬಲ್ ಮಾಡಕ್ಕೆ ಫ್ರೆಂಡ್ಸ್.